ಇದು ನೋಡ್ರಿ ರೋಡಿಗೆ ಇರ್ತಕ್ಕಂಥ ಜಾಗ ಇದು. ಇಷ್ಟು ಇದು ಹೊಲ ಇಲ್ಲಿ ಇರೋದು ಕಲ್ಲಿಗೆ ಹಾಕ್ಯಾರ. ಇದು ಇಲ್ಲಿ ಇವತ್ತಂದು ಮತ್ತೆ ಇದು ಒಂದು ತುಂಡು, ಅಲ್ಲಿ ಹಾಕಿದ್ರೆ ಅಲ್ಲೊಂದು ತುಂಡು ಐತಿ, 2 ತುಂಡು. ಈ ಥರ ಇಲ್ಲಾದ್ರೆ ಮುಂದೆ ಬಾಳೆ ಹಂಗೆ ಇದು ಅಮರಪ್ಪ ತಂದಿ ಕೂಡ್ಲಪ್ಪ ಹಡಪಾದ ಸಾಕಿನ ಜಲದುರ್ಗ ಇವರು ಸೇರಿರ್ತಕ್ಕಂಥ ಜಮೀನಿದು. ಇವ್ರಿಗೆ ಇವತ್ತು ಅನ್ಯಾಯ ಆಗೈತಿ, ಮೋಸ ಆಗೈತಿ. ಇಂಥವ್ರಿಗೆ ಏನೈತಪ್ಪ ಅಂತಂದ್ರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಇವ್ರು ಸಹಾಯ ಮಾಡಬೇಕು. ಆಮೇಲೆ ತಲಾಟಿ ಮತ್ತು ಗಿರ್ದವರು ಕುಲಕರ್ಣಿ, ಆಮೇಲೆ ತಹಸೀಲ್ದಾರ್ ಸಾಹೇಬರು, ಎಸ್ ಸಾಹೇಬರು ಇವರು ಗಮನಕ್ಕೆ ಬರಬೇಕು. ಬಂದು ಏನೈತಪ್ಪ ಅಂತಂದ್ರೆ ಅದು ನಕಲಿನಾಗಿದ್ದು, ಮೋಟೇಶನ್ ಆಗಿದ್ದು ಪಾನಿ ಒಳಗೆ ಯಾಕೆ ಇಷ್ಟು ವರ್ಷದಿಂದ ಹಾಕಿ ಕೊಟ್ಟಿಲ್ಲ. 70 ವರ್ಷದಿಂದ ಇವರು ಸ್ವತಃ ಉದ್ಯೋಗ ಮಾಡ್ಕೊತ ಬಂದು ಇವತ್ತು ಇನ್ನೊಬ್ಬರಿಗೆ ಅನರ್ಥವಾಗಿ ಮಾರಿ ಹಾಕಿದಾರಲ್ಲ. ಇದೆಂತ ಪಾಪ ಅವ್ರು ಒಳ್ಳೆ ಮನುಷ್ಯರು, ಅವ್ರು ಯಾರಿಗೂ ತಂಟೆ ತರಕಾರಿ ಮೋಸದಕಾರ ಏನು ಮಾಡಲಾರ್ದಂಥ ವ್ಯಕ್ತಿಗೆ ಇವತ್ತು ಎಷ್ಟೋ ಲಕ್ಷಕ್ಕೆ ಮಾರಿಬಿಟ್ರು. ಅಂಥವ್ರಿಗೆ ಇವರು ಅನ್ಯಾಯ ಮಾಡಿ ಮೋಸ ಮಾಡಿ ಮಾರ್ಯಾರಲ್ಲ. ಇಂಥವ್ರು ಇರುತ್ತೆ ಕ್ರಿಮಿನಲ್ ಮೊಕದ್ದಮೆ ಓಡಬೇಕು. 70 ವರ್ಷದಿಂದ ಇವ್ರಿಗೆ ಆಗಿಬಿಟ್ಟೈತೆ ಅದು. ಆಗಿದ್ದು ಅವರು ಪಾಣಿಗೆ ಹೆಸರು ಬಂದಿಲ್ಲ ಅಂಥೇಳಿ ಇನ್ನೊಬ್ರಿಗೆ ಮಾರ್ಯಾರಲ್ಲ. ಇಂಥವ್ರಿಗೆ ಏನು ಶಿಕ್ಷೆ ಕೊಡ್ತೀರಿ? ದಯವಿಟ್ಟು ಗಮನ ಹರಿಸಿ. ಇದು ರಾಜ್ಯ ಮತ್ತು ರಾಷ್ಟ್ರ ಅತಿ ಹೊರ ರಾಜ್ಯಕ್ಕೂ ಇದು ಅಂತ ಧೋಕದ ಮಾಡೋರು ಜಾಸ್ತಿ ಅದರ ಜನ. ಇದು ಎಲ್ಲರಿಗೂ ಇದು ಮನದಟ್ಟ ಭಾಳ ಮಾತಾಗಬೇಕು. ಇದು ದೇಶ ವಿದೇಶಗೂ ನಡೀತಿರ್ತಕ್ಕಂಥದ್ದು ಕೆಲಸ, ಇಲ್ಲಿನೂ ಇದೇ ಕೆಲಸ ನಡೀತದೆ. ಈಗ ನೋಡ್ರಿ 2 ಮಿಷನ್ ಬಂದು ನಿಂತಾವೆ ಇಲ್ಲಿ. ಕಾಣ್ತೈತ್ರಿ. ಅಲ್ಲೊಬ್ಬರು ಹೋದ ವರ್ಷ ಅಲ್ಲಿಂದ ಅಲ್ಲಿ ಒಂದು ತುಕಡಿ ಹಾಕ್ಯಾರ, ಪಾರ ಒಡ್ಡಿಟ್ಕೊಂಡು ಆ ಕಡೆ ಹೋಗ್ಯಾರ. ಇಲ್ಲೊಬ್ಬರು ಇದು 2 ವರ್ಷದಿಂದ ಇಲ್ಲಿ ಹೋದ ವರ್ಷದಾಗ ಇದನ್ನು ಕೆಲಸ ಮಾಡ್ರಿ ಇವ್ರನ್ನ. ಅಲ್ಲಿರೋ ಒಡ್ಡನ್ನು ಇಲ್ಲಿ ಕಿತ್ತೆ ಹಾಕೋದು, ಇಲ್ಲಿ ಒಡ್ಡನ್ನು ಅಲ್ಲಿ ಕಿತ್ತೆ ಹಾಕೋದು. ಇದು ಹೊಲ ಭೂಮಿ ತಾಯಿ ಅಂದರೆ ಏನಿದು, ಯಾವ ಲೆಕ್ಕ, ಹೆಂಗಿದು? ಅವ್ರಿಗೆ ಇಷ್ಟ ಪ್ರಕಾರ ಎಲ್ಲಿ ಬೇಕಲ್ಲೇ ಸರ್ವೆ ಯಾವುದು, ಬದು ಯಾವುದು, ಬಾಂದ್ ಯಾವುದು ಇರ್ತಾವಿಲ್ರಿ. ಅದು ಯಾವುದು ಗುರ್ತಿಲ್ಲಾರ್ದಂಗೆ ಇವತ್ತು ಈ ರೀತಿ ಮಾಡಿ ಇಲ್ಲಿ ನೋಡ್ರಿ 3 ಅಂತಸ್ತು ಮನೆ ಕಟ್ಟಿದಂಗೆ ಕಟ್ಟಿಬಿಟ್ರೆ ಈಗ ಬಡ್ರಿಗೆ ಈ ಒಂದು ಕಲ್ಲು ಕಿತ್ತಕ್ಕಾಗತ್ತೇನ್ರಿ? ಇವ್ರು ಮಾಡ್ಯಾರಲ್ಲ ಶ್ರೀಮಂತರು. ಇವತ್ತೊಂದು ಬಡ್ರಿಗೆ ಒಂದು ಕಲ್ಲು ಕಿತ್ತಕ್ಕಾಗಲಿಲ್ಲ ಇದನ್ನು. ಒಂದೊಂದು ಕಲ್ಲನ್ನ ಕಿತ್ತಂಗಿಲ್ಲ. ಅವ್ರು ಹಂಗೋ ಹೆಂಗೋ ಮಾಡ್ಕೊಂಡು ಚಜ್ಜಿ ಏನೋ ಉಳ್ಳಿ ಕಾಳು ಏನೋ ಒಂದು ಮೆಟ್ಟಿಗೆ ಹಾಕ್ಕೊಂಡು ಬಾಳೆ ಮಾಡ್ತಿದ್ರು. ಅಂಥದನ್ನು ಇವತ್ತು ಈ ಪರಿಸ್ಥಿತಿ ತಂದಿಟ್ಟಾರ. ಇವ್ರಿಗೆ ಅವ್ರಿಗೆ ಇವತ್ತು ಜೀವನನೇ ಅಲ್ದಲ್ಲೇ ಸಾಕಾಗಿ ಹೋಗ್ಬಿಟ್ಟೈತಿ. ಹೋಗ್ಬೇಕು ತಹಸೀಲ್ ಆಫೀಸಿಗೆ, ಆಯ್ತಪ್ಪ ಗಿರ್ದವ್ರು ಸಹಿ ಮಾಡಿಸಂತ ನೀನು ಪಾನಿಗೆ ಹಾಕಿ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂತ ಒಂದು ಸುಮಾರು 50 ವರ್ಷದಿಂದ ಅದು ನಕಲಿನಾಗಿದ್ದು ಪಾನಿಗೆ ಹೆಸರು ಹಾಕಿ ಕೊಟ್ಟಿಲ್ಲ. ತಹಸೀಲ್ದಾರ್ದವ್ರಿಗೆ ಅವ್ರಿಗೆ ಅವ್ರು ಅರ್ಜಿ ಕೊಡ್ತಾರೆ. ಹೋದ್ಗಳೇನು ಆಯ್ತಪ್ಪ ಇದನ್ನು ಮಾಡಿಕೊಡ್ರಿ ಅಂತ ಹೇಳಿ ಅವ್ರು ಇವ್ರ ಕೈ ಕಳಿಸಿದ್ರೆ ಇವ್ರೇನೈತೆ ಮಾಡಿ ಯಾಕೆ ಮಾಡಿಲ್ಲ ಯಾಕೆ ಇದೇನು ಅರ್ಥ ಅನ್ನೋದು ಇದು ಇವತ್ತು. ಅದಕ್ಕೆ ಪಾನಿ ನಮ್ಮದು ಹೆಸರು ಐತಲ್ಲ ಅಂತ ಇನ್ನೊಬ್ರಿಗೆ ಮಾಡ್ಕೊಂಡು ಅದು ಮತ್ತೇನು ಹೆಸರು ಇರೋದು ನಮ್ಮ ಹೆಸರಿಗೆ ಐತಿ, ಇವ್ರ ಹೆಸರೆಲ್ಲ ಐತೆ ಅಂತ ಮಾಡ್ಕೊಂಡು ಮತ್ತು ಇನ್ನೊಬ್ರು ಮಾಡಿ ಇವತ್ತು ಅಮರಪ್ಪನ ಇಲ್ಲಾರ್ದಂಗೆ ಮಾಡಕತ್ತಾರೆ. 70 ವರ್ಷದಿಂದ ಅವ್ರು ಮಾಡ್ಕೊತ ಬಂದಿರೋದು. ಇಲ್ಲಿ ಸುತ್ತಮುತ್ತ ಹೊಲ್ದಾದ ಯಾವುದಕ್ಕೆ ಈ ಹೊಲಕ್ಕೆ ಅರ್ಜಿ ಕೊಟ್ಟಿರೋದು ಅಮರಪ್ಪ ಬಿಟ್ಟರೆ ಇವನ್ನೊಬ್ಬರು ಯಾರೂ ಇಲ್ಲಿ ಕೊಟ್ಟಿಲ್ಲ. ಇದು ಅಮರಪ್ಪಿಗೆ ಮೋಸ ಮಾಡಕ್ಕೆ ಈಗ ಇವರಿಗೆ ಅನ್ಯಾಯ ಆಗ್ಬಾರ್ದು. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಮತ್ತು ಗ್ರಾಮ ಅಧಿಕಾರಿಗಳಾಗಲಿ, ತಲಾಟಿಗಿದ್ದವರು ಮತ್ತು ಎಲ್ಲರೂ ಎಚ್ಚೆತ್ಕೊಂಡು ಅವರಿಗೆ ಅನ್ಯಾಯ ಆಗಲಾರ್ದಂಗೆ, ಮೋಸ ಆಗಲಾರ್ದಂಗೆ ಅವ್ರಿಗೆ ಅಮರಪ್ಪ ತಂದೆ ಕೂಡ್ಲಪ್ಪನವ್ರಿಗೆ ಮಾಡಿಕೊಡ್ಬೇಕು. ದಯವಿಟ್ಟು ಅವ್ರಿಗೊಂದು ವಿನಂತಿ.
ಅವರು ಎಷ್ಟೋ ಸಲ ಕಟ್ ಕಳಿಸಿದ್ದಾರೆ 30 ಎರಡರಿಂದ ಮಾಡ್ಕೊಂಡು ಬಂದು 78ರಾಗ ಇವ್ರಿಗೆ ಮ್ಯೂಟೇಷನ್ ಆದರೂ ನಕಲಿನಾಗ ಬಂದ್ರು ಇವ್ರಿಗಿನ್ನ ಪಾಣಿಗೆ ಹೆಸರು ಕೊಟ್ಟಿಲ್ಲ. ಅವ್ರ ಕೈಬರ ಇತ್ತು ಯಾಕ್ರಿ ಅವ್ರದ್ದು ಅಡ್ಡ ಹೆಸರು ಇಟ್ಟಿಲ್ಲ ಇನ್ನು ಅವರಿಗೆ ಕೈಬರ ಇದ್ದವಲ್ಲ ಅವಾಗ ಇದ್ದಲ್ಲ ಪಾನಿ ಇದ್ದಿಲ್ಲಲ್ಲ ಪಾಣ್ಯಾಗ ಇಲ್ಲೊಬ್ರು ಬಂದು ಯಾರೋ ಗೇಟ್ ಇಟ್ಟು ಈ ಕಡೆ ಒಟ್ಟು ಇದೊಂದು ಹೊಲ ಬೇರೆ ಇದೊಂದು ಹೊಲ ಬೇರೆ ಅಲ್ಲೊಂದು ಬೇರೆ ಇಲ್ಲಿ 2 ದೊಡ್ಡ ಮತ್ತೆ ಪೋಕ್ಲೈನ್ ಮಷೀನ್. ದಯವಿಟ್ಟು ಗಮನ ಹರಿಸ್ಬೇಕು. ಇವ್ರಿಗೆ ಅನ್ಯಾಯ ಆಗಿದ್ದೆ ನಾನು ತುಂಬಿಕೊಡ್ಬೇಕು. ಯಾಕಪ್ಪ ಅಂದ್ರೆ ಬಡವರಿಗೆ ಅನ್ಯಾಯ ಆಗಿದ್ರೆ ಅವ್ರು ಹೆಂಗೆ ಸಾಯಿಸಂತ ಮತ್ತೇನೋ ಅಂದೆ ಬಿಡಪ್ಪ ಇಷ್ಟ ಅಂತಾರೆ. ಅಂದ್ರೆ ಶ್ರೀಮಂತರ ದಬ್ಬಾಳಿಗೆ ನಡೀತೈತಲ್ರಿ. ರೊಕ್ಕಿದ್ದಾರದೇ ಮತ್ತು ಕಾಲ ಎಲ್ಲ ಮತ್ತು ಬಡ್ರನ್ನ ಯಾರು ನೋಡೋರು? ಇಷ್ಟು ಸ್ಥಾನ ಅವ್ರಿಗೆ ಯಾಕೆ ಪಾಣಿಗೆ ಹಾಕಿ ಕೊಟ್ಟಿಲ್ಲ ಸರ್? ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ದುಡ್ಡು ಕೊಟ್ಟರೆ ಅವ್ರ ಹೆಸರು ಇವ್ರ ಹೆಸರು ಎಲ್ಲ ತಂದು ಹಾಕ್ತಾರೆ. ಅದೇನೇ ನಿಮ್ಮ ಸರಿ ನಂಬರ್ ಇಲ್ಲ ಪಾನಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಯಾರು ದುಡ್ಡು ಕೊಟ್ರಪ್ಪ ಅಂತಂದ್ರೆ ಅವ್ರದ್ದು ಆಗಿಂದಾಗ ಹಂಗೆ ರೆಡಿ ಮಾಡಿ ಕೊಟ್ಟಿದ್ದೀರಲ್ಲ, ಇದು ಹೆಂಗೆ? ಅಲ್ಲಿ ಮುಂದೆ ತಂದೆ ತಾಯಿ ಇದ್ರೆ ಸಹಿ ಮಾಡ್ಬೇಕಾದ್ರೆ ಇವ್ರು ನಿಮ್ದು ಅಪ್ಪನಪ್ಪ ನಿಮ್ದು ನೀವು ಹೊಸ ಏನಿದೆ ಅಂತ 20 ಸಲ ಕೇಳ್ತಾರೆ ಒಂದು ಸಹಿ ಮಾಡಿಸ್ಬೇಕಾದ್ರೆ. ಲಾಟಿಗೆ ಇರ್ದವ್ರು ಸಾಕು ಇದು ವಿಚಾರ ಮಾಡ್ರಿ. ಇವ್ರಿಗೆ ಹೆಂಗ್ರಿ ಅದನ್ನು ಹೊಲ ಮಾಡಿಕೊಟ್ರು ಅವ್ರಿಗೆ ಹೆಂಗೆ ಪಾನಿ ಖಾತೆ ಆಯಿತು? ಖಾತೆ ಉತ್ತರ ಅಮ್ರಪ್ಪನ ಹೆಸರಲ್ಲಿದ್ರೂ ಪಾನಿ ಇವ್ರ ಹೆಸರಲ್ಲಿ ಹೆಂಗೆ ಬಂತು? ಆಮೇಲೆ ಇವ್ರಿಗೆ ಹೆಂಗೆ ನೀವು ಮಾಡಿಕೊಟ್ರಿ? 2023ದಾಗ ಪಾನಿ ತೊಗೊಂಡೂ ಐತಿ. ಅದು ಬರಬೇಕಾದ್ರೆ ಸುತ್ತಮುತ್ತ ಇರೋರಿಗೇನು ಖಾತೆ ಕಂದಾಯ ಇರಬೇಕಲ್ಲ, ಅದೇನಿಲ್ಲಲ್ಲ. ಮತ್ತು